ಆಕಾಶದೆತ್ತರದಲ್ಲಿ ಮಿನುಗಿದ ದೀಪಾಲಂಕಾರ, ಸ್ವರ್ಗವೇ ನಾಚುವಂತ ಸಿಂಗಾರ, ಕಂಗಳಿಗೆ ಕರ್ಣಗಳಿಗೆ ಹಬ್ಬ, ಮನಸೂರೆಗೊಳಿಸಿದ ಉತ್ಸವ. ಇದೇ ಹೊತ್ತಿನ ವಿಶೇಷ ನಾರ್ಯ ನೃತ್ಯ ಭಜನ ಕಮಟೋತ್ಸವ ವೈಭವ. ನಾನು ಯೋಗಿನಿ ಮಚ್ಚಿನ. ಹಿಂದೆ ಒಂದು ಕಾಲ ಇತ್ತು. ಸಂಜೆಯಾಗ್ತಾ ಇದ್ದ ಹಾಗೆ ಭಜನೆಯ ನಿನಾದ ಪ್ರತಿ ಮನೆಯಿಂದಲೂ ಕೇಳಿ ಬರ್ತಾ ಇತ್ತು. ಬರುತ್ತಾ ಅದು ಕಡಿಮೆ ಆಯಿತು. ಆದ್ರೆ ಈಗ ಆ ಭಜನೆಯ ವೈಭವ ಪ್ರತಿ ಊರಲ್ಲಿ ಮತ್ತೆ ಆರಂಭವಾಗಿದೆ. ಭಜನೆ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಆರಂಭವಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಭಜನೆ ಇವತ್ತು ಎಲ್ಲೆಡೆ ಆವರಿಸಿಬಿಟ್ಟಿದೆ. ಅದರಲ್ಲೂ ಈ ಕುಣಿತ ಭಜನಾ ಕಮಟೋತ್ಸವಗಳಂತೂ ಜನರನ್ನ ಸೆಳಿತಾ ಇದೆ, ಮತ್ತೆ ಮತ್ತೆ ಆಕರ್ಷಿಸುತ್ತಿದೆ. ಅಂತಹ ಆಕರ್ಷಕ ಭಜನಾ ಕಮಟೋತ್ಸವ ನಡೆದು ಜನಮೆಚ್ಚುಗೆ ಪಡೆದ ಕಾರ್ಯಕ್ರಮವೇ ನಾರ್ಯ ನೃತ್ಯ ಭಜನಾ ಕಮಟೋತ್ಸವ. ಕಣ್ಣಿಗೆ ಹಬ್ಬವೇ ನೀಡುವಂತ ಸುಂದರ ದೃಶ್ಯ. ಪುಟಾಣಿ ಮಕ್ಕಳಿಂದ ಹಿಡಿದು ದುಡಿದು ದಣಿದು ಬಂದವರು ಕೂಡ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಭಕ್ತಿ ಭಾವದಲ್ಲಿ ಕುಣಿಯುತ್ತಿದ್ದಾರೆ. ಪ್ರೇಕ್ಷಕರಾಗಿ ನಿಂತವರು, ಅತಿಥಿಗಳಾಗಿ ಕೂತವರು ಮಂತ್ರಮುಗ್ಧರಾಗಿದ್ದಾರೆ. ಈ ಸೊಬಗನ್ನ ವಿವರಿಸಲು ಪದಗಳೇ ಸಾಲದು. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ನಾರ್ಯ ಸುಜ್ಞಾನ ಭವನ ವಠಾರದಲ್ಲಿ ಫೆಬ್ರವರಿ 7ರಂದು ನಡೆದ ಸುಂದರವಾದ ಕಾರ್ಯಕ್ರಮವೇ ನೃತ್ಯ ಭಜನಾ ಕಮ್ಮಟೋತ್ಸವ. ಇದಕ್ಕೆ ಕಾರಣ ಆಗಿತ್ತು ಅಲ್ಲಿನ ಶ್ರೀ ಷಣ್ಮುಖ ಭಜನಾ ಮಂಡಳಿ. ಆ ಊರಿನ ಮಹಿಳೆಯರು ಸೇರಿಕೊಂಡು ಭಜನಾ ಗುರುಗಳಾದ ನಾಗೇಶ್ ಪಿ ನೆರಿಯ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಷಣ್ಮುಖ ಭಜನಾ ಮಂಡಳಿ ಎಂಬ ಹೆಸರಿನೊಂದಿಗೆ ಭಜನಾ ಮಂಡಳಿ ಆರಂಭಿಸಿದ್ರು. ಆನಂತರ ಹಲವಾರು ಕಡೆಗಳಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನೋಡ್ತಾ 1 ವರ್ಷ ಸಮೀಪಿಸಿತು. ಈ ಸಂಭ್ರಮವನ್ನ ಹೇಗೆ ಆಚರಿಸೋಣ ಎಂದು ಯೋಜನೆಗಳು ರೂಪುಗೊಂಡಾಗಲೇ ಸೃಷ್ಟಿಯಾಗಿತ್ತು ಈ ಸುಂದರ ಕಾರ್ಯಕ್ರಮ. ನಾರ್ಯದ ಮಣ್ಣಲ್ಲಿ ಮೇಳೈಸಿದ ಭಜನಾ ಕಮಟೋತ್ಸವದಲ್ಲಿ 1,000ಕ್ಕೂ ಅಧಿಕ ಮಕ್ಕಳು ಭಾಗಿಯಾಗಿದ್ದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ದೀಪ ಬೆಳಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದ್ರು. ಶಾಸಕ ಹರೀಶ್ ಪೂಂಜಾ, ಪಿಲಿಗೂಡು ಪದ್ಮನಾಭ ಶಿಲ್ಪಿ, ಕಿರಣ್ ಡಿ ಪುಷ್ಪಗಿರಿ, ಶ್ರೀ ಧರ್ಮಸ್ಥಳ ಭಜನಾ ಕಮಟೋತ್ಸವದ ಹಿರಿಯರಾದ ಪ್ರಶಾಂತ್ ಅಮೃತ್ ಸಿಲ್ಕ್, ಸಂಪನ್ಮೂಲ ವ್ಯಕ್ತಿ ಉಷಾ ಹೆಬ್ಬಾರ್, ಭಜನಾ ಕಮ್ಮಟದ ಅಧ್ಯಕ್ಷರಾದ ಮೋಹನ್ ಗೌಡ ಹಿಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಈ ಸಂಭ್ರಮದಲ್ಲಿ ಪಾಲು ಪಡೆದರು. ಅಲ್ಲಿ ನಡೆದಿದ್ದು ಭಕ್ತಿ ಮತ್ತು ಕಲೆಯ ಸಂಗಮ. ಭಗವಂತನ ನಾಮಸ್ಮರಣೆಗೆ ಲಯಬದ್ಧವಾಗಿ ಕುಣಿದ ಭಜಕರು ನೋಡುಗರ ಕಂಗಳನ್ನ ತಣಿಸಿದ್ರು. ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ ಗಣ್ಯರು ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಯಾನು ಪನ್ಪುನ ಅಂಟನ್ನು ಬಿಡುದು ನಮ್ಮ ಪನ್ಪುನ ಅಂಟಡು ಬದುಕುಗ, ಮೆಗ್ಗೆ ಪಲಯ ಪನ್ಪುನ ಅಂಟಡು ಬದುಕುಗ, ಸರಳತೆ ಬುಕ್ಕ ಸಜ್ಜನಿಕೆ ಸುಂದರ ಬದುಕದ ಆಧಾರ ಸ್ತಂಭ. ಆ ನಿಟ್ಟಿಡು ನಮ್ಮ ಸಂಸ್ಕಾರ ಸಂಸ್ಕೃತಿ ಒರಿಪುನಂಚಿನ ಮಲ್ಲ ಕಜ್ಜುಗು ಕೈಪಾಡಿನಂಚಿನ ಸಂದೇಶನೊಟ್ಟಿಗೆ ನಾಗೇಶನೊಟ್ಟಿಗೆ ಮಾತ ಬಜ್ಜಕೆರೆಗ್ಲ ಕುಡರ ಎನ್ನ ಒಡಲ್ದ ಅಭಿನಂದನೆ ಪರೊಂದು ಬಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ ನಮ್ಮ ಸಾಕ್ಷಿಯ ಕಾರ್ಯಕ್ರಮ ಆಯೋಜನೆ ಮಲ್ತಿನಂಚಿನ ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಕಾರ್ಯಕ್ರಮಕ್ಕೆ ಸಹಕಾಯ ಮಲ್ತಿನಂಚಿನ ಮಾತಿರೆಗ್ಲ ಎನ್ನ ಒಡಲ್ದ ಅರ್ತಿ ಬೆರ್ತಿದ ಅಭಿನಂದನೆ ಪನ್ನೊಂದು ಮಾತಿರೆಗ್ಲ ಎಡ್ಡೆ ಒಡಣ್ಣ ಸಕಲವು ಕೃಷ್ಣಾರ್ಪಣ ಮಸ್ತು. ಕೃಷ್ಣಂ ವಂದೇ ಜಗದ್ಗುರು. ಜೈ ಶ್ರೀರಾಮ್, ಜೈ ಭಾರತ್ ಮಾತೆ. ಅಭೂತಪೂರ್ವವಾಗಿ ಮೂಡಿಬಂದ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದವರು ಒಪ್ಪಿಬ್ಬರಲ್ಲ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗದೆ ಹೋದರೆ ರೋಮಾಂಚಕ ಅನುಭವವನ್ನ ಕಳೆದುಕೊಳ್ಳುತ್ತಿದ್ದೆವು ಎಂದವರೇ ಹೆಚ್ಚು.
ಅದರಲ್ಲೂ ಮಂಜುನಾಥೇಶ್ವರ ಭಜನಾ ಕಮಟೋತ್ಸವ ಧರ್ಮಸ್ಥಳ ಇದರಲ್ಲಿ 27 ವರ್ಷದಿಂದ ಸಂಪನ್ಮೂಲ ವ್ಯಕ್ತಿಯಾಗಿರುವ ಭಜನಾ ವಿದ್ವಾಂಸರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉಷಾ ಹೆಬ್ಬರ್ ಅವರು ಭಜಕರ ಶಿಸ್ತು ಹಾಗೂ ಸಂಪೂರ್ಣ ಕಾರ್ಯಕ್ರಮವನ್ನೇ ಕೊಂಡಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಯಾರ್ಯಾರು ಏನ್ ಹೇಳಿದ್ದಾರೆ ನೀವೇ ನೋಡಿ. ನಾನು ಅರುಣ್ ಕುಮಾರ್ ಅಂತೇಳಿ, ನಾನು ಭಾರತೀಯ ಸೇನೆಯಲ್ಲಿ ಸುಮಾರು 17 ವರ್ಷ ಸೇವೆ ಸಲ್ಲಿಸಿ ಇದೀಗ ಜನವರಿ 31ರಂದು ನಿವೃತ್ತಿ ಒಂದು ಊರಿಗೆ ಬಂದೆ. ನಮಗೆಲ್ಲ ಈ ಕಾರ್ಯಕ್ರಮ ಬಹಳ ಅಪರೂಪ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಭಕ್ತಿಯ ಒಂದು ಭಾವನೆಯನ್ನು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ಹಾಗೆ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಬಯಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಷಣ್ಮುಖ ಭಜನಾ ಮಂಡಳಿ ನಾರ್ಯ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಮತ್ತು ಊರವರ ಸಹಕಾರದೊಂದಿಗೆ ನಾರ್ಯ ಈ ವ್ಯಾಪ್ತಿಯಲ್ಲಿ ನಡೆದಂತಹ ನೃತ್ಯ ಭಜನಾ ಕಮ್ಮಟ ಬಹಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಇವತ್ತು ನಡೆದಂತಹ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅನಂತರ ನಡೆದಂತಹ ಕುಳಿತು ಹಾಡುವಂತಹ ಭಜನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ತಾಲೂಕಿನ ವಿವಿಧ ಭಜನಾ ಮಂಡಳಿಗಳಿಂದ ಸುಮಾರು 947ಕ್ಕಿಂತಲೂ ಅಧಿಕ ಭಜಕರಿಂದ ನೃತ್ಯ ಭಜನಾ ಕಮ್ಮಟ ಕಾರ್ಯಕ್ರಮವು ಬಹಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಇದಕ್ಕೆ ಬೆನ್ನೆಲುವಾಗಿ ನಿಂತವರು ನಮ್ಮ ಭಜನಾ ತರಬೇತುದಾರರಾದಂತಹ ನಾಗೇಶ್ ವಿ ನೆರಿಯಾರವರು. ಇವರ ಬಹಳ ಕಠಿಣ ಪರಿಶ್ರಮದ ಪ್ರತಿಫಲವಾಗಿ ಒಂದಷ್ಟು ಸಭೆಗಳನ್ನು ನಡೆಸಿ ಊರವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ತಗೊಂಡು ಒಳ್ಳೆಯ ರೀತಿಯಲ್ಲಿ ಮಾದರಿಯಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದರೊಟ್ಟಿಗೆ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಭಜಕ ವಿದ್ಯಾರ್ಥಿಗಳು, ಕಳೆದ ವರ್ಷದ SSLCಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಕೂಡ ತೊಡಗಿಸಿಕೊಂಡವರಿದ್ದರು. ಅವರನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಗುರುತಿಸುವಂತಹ ಕೆಲಸ ಕಾರ್ಯಗಳಾಯಿತು. ಉತ್ತಮ ರೀತಿಯಲ್ಲಿ ನಿರಂತರವಾಗಿ ಭಜನಾ ಕ್ಷೇತ್ರದಲ್ಲಿ ಇದ್ದುಕೊಂಡೇ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತಹ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಭಜಕ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆಯನ್ನು ನಡೆಸಲಾಯಿತು. ಅದರ ಜೊತೆಗೆ ದೇಶ ಸೇವೆಯನ್ನು ಮಾಡಿದಂತಹ ವೀರಯೋಧರನ್ನು ಕೂಡ ಈ ವೇದಿಕೆಯಲ್ಲಿ ಇವತ್ತು ಗೌರವಿಸಲಾಯಿತು. ಬಹಳ ಉತ್ತಮ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಭಜನಾ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂತಹ ಭಜನಾ ಪರಿಷತ್ತಿನ ಪದಾಧಿಕಾರಿಗಳು, ನಮ್ಮ ಭಜನಾ ಪರಿಷತ್ ಈ ರಾಜ್ಯವ್ಯಾಪಿಯಾಗಿ ಇರುವಂತಹ ಭಜನಾ ಪರಿಷತ್ತಿನ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಯೋಜಿಸಿ ಇಂತಹ ಮಾದರಿಯಾದಂತಹ ಭಜನಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಈ ಭಾಗದಲ್ಲಿ ನಡೆಯುವಂತಹ ಭಜನಾ ಕಾರ್ಯಕ್ರಮಗಳನ್ನು ನೋಡಬೇಕು. ತದನಂತರದಲ್ಲಿ ಅವರವರ ತಾಲೂಕು ಮಟ್ಟದಲ್ಲಿಯೂ ಒಂದೊಂದು ಭಜನಾ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಬೇಕು ಅಥವಾ ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರನ್ನು ಕರೆಸಿ ಅವರಿಗೆ ಗೌರವಾರ್ಪಣೆಯನ್ನು ಕೂಡ ಮಾಡಲಾಯಿತು. ಹೆಚ್ಚಿನ ತಾಲೂಕಿನ ಭಜನಾ ಪರಿಷತ್ತಿನ ಪದಾಧಿಕಾರಿಗಳು ದೂರ ದೂರದಿಂದ ಇವಾಗ ತೀರ್ಥಹಳ್ಳಿಯಿಂದ ಈ ಕಡೂರು ಅಥವಾ ಈ ಕಾಸರಗೋಡು ಭಾಗದಿಂದ ಕೂಡ ಭಜನಾ ಪರಿಷತ್ತಿನ ಪದಾಧಿಕಾರಿಗಳು ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಪರಮಪೂಜ್ಯ ಕಾವಂದರು ಧರ್ಮಸ್ಥಳದಲ್ಲಿ ಕಳೆದ 27 ವರ್ಷಗಳಿಂದ ಭಜನಾ ಕಮ್ಮಟವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಗ್ರಾಮ ಮಟ್ಟದಲ್ಲಿರುವಂತಹ ಭಜಕರಿಗೆ ಭಜನೆಯನ್ನು ಹಾಡುವುದು ಯಾವ ರೀತಿ, ಭಜನೆಯಲ್ಲಿ ಪ್ರಮುಖವಾಗಿ 4 ಅಂಗ ಅಂತ ಹೇಳ್ತಾರೆ: ಸ್ವರ, ಲಯ, ತಾಳ ಮತ್ತು ಸಾಹಿತ್ಯ. ಈ 4 ಬಹಳ ಮುಖ್ಯವಾದ ವಿಚಾರಗಳನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಪರಮಪೂಜ್ಯ ಕಾವಂದರು ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟವನ್ನು ಆಯೋಜಿಸ್ತಾರೆ. ಇದಕ್ಕೆ ಬೇಕಾಗಿ ರಾಜ್ಯದ ನಾನಾ ಭಾಗಗಳಿಂದ ಉತ್ತಮ ರೀತಿಯಲ್ಲಿರುವ ಉತ್ತಮ ತಿಳುವಳಿಕೆ ಉಳ್ಳಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಭಾಗದಲ್ಲಿ ಉಚಿತವಾದ ಭಜನಾ ತರಬೇತಿ ಕಮ್ಮಟವನ್ನು 27 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪುಣ್ಯ ಅಂತ ಹೇಳ್ಬೋದು, ಪರಮಪೂಜ್ಯ ಕಾವಂದರೇ ಬಂದು ಇಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ಅದರ ಜೊತೆಗೆ ಅವರು ಈ ಭಜನೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡ್ರು. ಬಹಳ ಖುಷಿಪಟ್ಟರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಣ್ಣ ಪುಟ್ಟ ಮಕ್ಕಳ ಜೊತೆಗೆ ಅವರು ಸೇರಿ ಭಜನೋತ್ಸವದಲ್ಲಿ ತುಂಬ ಸಂಭ್ರಮವನ್ನು ಪಟ್ಟರು. ನಮ್ಮ
ನಮಗೆ ತುಂಬ ಹೆಮ್ಮೆ ಆಗ್ತದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿರಿಮೆ ಅದು ಅಂತ ಕಾಣ್ತದೆ. ಹಾಗಾಗಿ ಪರಮ ಪೂಜ್ಯ ಕಾವಂದರು ಬಂದು ದೀಪ ಪ್ರಜ್ವಲನೆ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮದ ಒಳ್ಳೆಯ ಒಂದು ಆಸ್ವಾದವನ್ನು ಪಡೆದುಕೊಂಡು ಹೋದರು. ಆ ಖುಷಿ ನಮಗಿದೆ. ಹಾಗಾಗಿ ನಾವೆಲ್ಲ ತುಂಬ ಸಂಭ್ರಮ ಪಟ್ಟಿದ್ದೇವೆ ಪೂಜ್ಯರ ಜೊತೆಗೆ. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ತಾಲೂಕಿನಿಂದ ತಂಡೋಪತಂಡವಾಗಿ ಬಂದು ಸಂಭ್ರಮ ಪಟ್ಟವರಿದ್ದಾರೆ. ಕೇವಲ ಭಜನಾರ್ಥಿಗಳು ಮಾತ್ರ ಅಲ್ಲ, ಭಜನೆಯ ಮಕ್ಕಳ ಜೊತೆಗೆ ಒಂದಷ್ಟು ಜನ ಪೋಷಕರು ಬರ್ತಾರೆ, ಕುಳಿತು ಭಜನೆ ಹಾಡುವಂಥವರು ಬರ್ತಾರೆ. ಹಾಗಾಗಿ ಇದು ಮಾದರಿಯಾದಂತಹ ಕಾರ್ಯಕ್ರಮ. ಕೇವಲ ಕುಳಿತು ಮಾತ್ರ ಹಾಡುವಂಥದ್ದು ಅಥವಾ ಕುಣಿತ ಮಾತ್ರ ಭಜನೆ ಮಾತ್ರ ಮಾಡುವಂಥದ್ದಲ್ಲ. ಅದರೊಟ್ಟಿಗೆ ಒಂದಷ್ಟು ಸಮಾಜಮುಖಿ ಸೇವಾ ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಚಿಂತನೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳು ಕೂಡ ಈ ಕಾರ್ಯಕ್ರಮದ ಮುಖಾಂತರ ನಡೆದಿದೆ. ಇಂತಹ ಮಾದರಿ ಕಾರ್ಯಕ್ರಮಗಳು ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಆಯೋಜನೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಭಜನೋತ್ಸವದಲ್ಲಿ ಭಜನಾ ಕಮ್ಮಟೋತ್ಸವವನ್ನು ಮಾದರಿಯಾಗಿ ಮಾಡುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರ ಈ ಉಪಸ್ಥಿತಿ ಅಥವಾ ಈ ಸಹಕಾರವನ್ನು ನಿರಂತರವಾಗಿ ನಾವು ನೆನಪಿಟ್ಟುಕೊಳ್ತೇವೆ ಮತ್ತು ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಜಕರೆಲ್ಲರೂ ಲಯಬದ್ಧವಾಗಿ ಕುಣಿಯಲು ಕಾರಣವಾಗಿದ್ದು ಭಜನಾ ಗುರುಗಳು. ಹಲವಾರು ಕಡೆಗಳಲ್ಲಿ ಮಕ್ಕಳಿಗೆ ನೃತ್ಯ ಭಜನೆ ಕಲಿಸಿಕೊಡುತ್ತಾ ಆ ಮಕ್ಕಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತೆ ಮಾಡುತ್ತಾ ಶಿಸ್ತುಬದ್ಧ ಭಜಕರನ್ನಾಗಿಸಿದವರು ಭಜನಾ ಗುರುಗಳು. ನಾರ್ಯಾದ ಭಜನ ಕಮ್ಮಟದಲ್ಲಿ ಭಾಗಿಯಾದ ಭಜನ ಗುರುಗಳು ಏನ್ ಹೇಳಿದ್ದಾರೆ, ಇದರ ಜೊತೆಗೆ ಭಜಕರು ಏನ್ ಹೇಳಿದ್ದಾರೆ ಇಲ್ಲಿದೆ ನೋಡಿ. ಓಂ ಶ್ರೀ ಮಂಜುನಾಥ ನಮಃ. ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದಗಳು ಬೇಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಇದರ ಸಹಯೋಗದಿಂದ ನಡೆಯುತ್ತಿರುವಂತಹ ಈ ಒಂದು ನಾರ್ಯ ಭಜನೋತ್ಸವ ಕಾರ್ಯಕ್ರಮದ ವಿಶೇಷ ಈ ದಿನಗಳಲ್ಲಿ ನಮ್ಮ ಬೇರೆ ಬೇರೆ ತಾಲೂಕಿನಿಂದ ಹಲವಾರು ಭಜಕರು ಈ ದಿನ ಇಲ್ಲಿ ನಮ್ಮ ಭಕ್ತಿ ಹೆಜ್ಜೆಯ ಒಂದು ಮಾರ್ಗವಾಗಿ ದೇವರ ನಾಮ ಸಂಕೀರ್ತನೆಯ ಹೆಜ್ಜೆಗಳೊಂದಿಗೆ ಈ ದಿನ ಭಜನೋತ್ಸವ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು 26 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಭಜನಾ ಕಮ್ಮಟೋತ್ಸವವನ್ನು ಆಯೋಜನೆ ಮಾಡಿಕೊಂಡು ಅದರಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಹಲವಾರು ಭಜನಾರ್ಥಿಗಳಿಗೆ ಆ ಭಜನೆಯ ತರಬೇತಿಗಳನ್ನು ನೀಡಿ ಸಾವಿರಾರು ಭಜಕರನ್ನ ಸ್ಥಾಪಿಸಿ ಅದರಲ್ಲಿ ಹಲವಾರು ಭಜನಾ ಮಂಡಳಿಗಳಲ್ಲಿ ಭಜನೆಯನ್ನು ಆರಂಭಿಸಿ ಈ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ವಿಶೇಷವಾಗಿ ಭಜನೆಯ ಸಂಚಲನವನ್ನೇ ಮೂಡಿಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ದಿನ ನಮ್ಮ ಈ ಭಜನಾ ಕಾರ್ಯಕ್ರಮಗಳಿಗೆ ಒಂದಾಗ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಒಂದು ಭಜನಾ ಕಮ್ಮಟೋತ್ಸವ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಮಂದಿರಗಳಲ್ಲಿ ಈ ದಿನ ನಡೆಯುತ್ತಿದೆ. ಮುಖ್ಯವಾಗಿ ದೇವರ ನಾಮ ಸಂಕೀರ್ತನೆಯ ಮುಖ್ಯ ಉದ್ದೇಶದಿಂದ ಈ ಒಂದು ಮಕ್ಕಳಿಗೆ ಈ ದಿನಗಳಲ್ಲಿ ಸಂಸ್ಕಾರಿತವಾದ ಸಂಸ್ಕಾರಗಳು ಬೆಳಿಬೇಕು. ಅದೇ ನಿಟ್ಟಿನಲ್ಲಿ ಈ ದಿನಗಳಲ್ಲಿ ಒಂದಷ್ಟು ಮಕ್ಕಳು ಈ ಮೊಬೈಲ್ ಯುಗದಲ್ಲಿ ಒಂದಷ್ಟು ಆ ಸಮಯವನ್ನು ವ್ಯರ್ಥ ಮಾಡೋದ್ರಿಂದ ಈ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಭಜನಾ ಸೇವೆ ನೀಡ್ತಿದ್ದಾರೆ. ಮುಖ್ಯವಾಗಿ ವಾರ ಭಜನಾ ತರಬೇತಿಗಳಿಗೆ ಹೋಗ್ತಿದ್ದಾರೆ. ಆ ಸಮಯವನ್ನು ವ್ಯರ್ಥವಾಗುವ ಸಮಯವನ್ನು ಈ ದಿನಗಳಲ್ಲಿ ಮಕ್ಕಳು ಈ ದೇವರ ನಾಮ ಸಂಕೀರ್ತನೆಯಲ್ಲಿ ಬಳಸಿಕೊಳ್ತಿದ್ದಾರೆ. ಈ ಒಂದು ಅವಕಾಶಗಳನ್ನ ಪೂಜ್ಯರು ನಮಗೆ ನೀಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲಿ ಒಂದಷ್ಟು ಭಜನಾ ಮಂಡಳಿಗಳಿಗೆ ಪೂರಕವಾಗಿ ಕ್ಷೇತ್ರದಿಂದ ಸಮಯಾಧಿಕಾರ ನೇಮಿಸಿ ಒಂದಷ್ಟು ಭಜನೆಗಳ ಸಂಸ್ಕಾರವನ್ನು ಮೂಡು ಹಾಗೆ ತರಬೇತಿಗಳನ್ನು ಆಯೋಜನೆ ಮಾಡಿ ತರಬೇತುದಾರರು ಕೂಡ ಒಂದಷ್ಟು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂತಹ ನಮ್ಮ ಈ ಒಂದು ನಾರ್ಯ ಭಜನೋತ್ಸವದ ಸಮಿತಿ ಎಲ್ಲ ವರ್ಗದವರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸಿದ್ದೇನೆ. ನಾವು 8.5 ವರ್ಷದಿಂದ ಈ ಒಂದು ಭಜನಾ ತರಬೇತಿಯನ್ನು ನೀಡ್ತಿದ್ದೇವೆ. ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕು, ಬಂಟ್ವಾಳ, ಅನಂತರ ಕಾರ್ಕಳ, ಪುತ್ತೂರು, ಅನಂತರ ನಮ್ಮ ಬೆಂಗಳೂರು, ಅನಂತರ ತುಮಕೂರು, ಕೊಡಗು ಜಿಲ್ಲೆ ಇದರ ಬೇರೆ ಬೇರೆ ಒಟ್ಟು 163 ಭಜನಾ ಮಂಡಳಿಗಳ ಪೈಕಿ 6,500 ಮಕ್ಕಳಿಗೆ ನಾವು ಈ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಭಜನೆಗಳಿಂದ ಒಂದಷ್ಟು ಈ ಮಕ್ಕಳ ಮನಸ್ಸುಗಳು ಬೇರೆ ರೀತಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ದೇವರ ನಾಮ ಸಂಕೀರ್ತನೆಯಲ್ಲಿ ಮಕ್ಕಳು ತೊಡಗಿಸಿಕೊಂಡಾಗ ಆ ಮಕ್ಕಳು ತನ್ನಿಂತಾನಾಗೆ ಬದಲಾವಣೆಗಳಾಗ್ತಾರೆ. ಯಾಕಂತ ಹೇಳಿದ್ರೆ ಒಂದಷ್ಟು ಮಕ್ಕಳು ಈ ಭಜನೆಗೆ ಪ್ರಾರಂಭದಲ್ಲಿ ಬಾರದಂತಹ ಮಕ್ಕಳು ಈ ಮೊಬೈಲ್ಗಳಲ್ಲಿ ಹಿಡ್ಕೊಂಡು ಒಂದಷ್ಟು ಗೇಮ್ಗಳನ್ನು ಆಡ್ತಿದ್ರು. ಈಗಿನ ಸಂದರ್ಭದಲ್ಲಿ ನಾವು ವಾರದಲ್ಲಿ 1 ಬಾರಿ ತರಬೇತಿಗಳನ್ನು ನೀಡಿದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಬೋಧನೆಗಳನ್ನು ನೀಡ್ತೇವೆ. ಆ ಮಕ್ಕಳು ಈ ದಿನಗಳಲ್ಲಿ ಮೊಬೈಲ್ಗಳ
ದಿನಗಳಲ್ಲಿ ಬೇರೆಯನ್ನು ನೋಡುವ ವಿಷಯಕ್ಕಿಂತ ಈ ದಿನಗಳಲ್ಲಿ ಮಕ್ಕಳು ಭಜನೆಗೆ ಪೂರಕವಾಗಿ ವಿಶೇಷವಾಗಿ ಒಂದಷ್ಟು ಸಂಗೀತ ಪರಿಣತಿಯನ್ನು ಕೂಡ ಹೊಂದಿದಂಥ ಮಕ್ಕಳಿದ್ದಾರೆ, ಒಂದಷ್ಟು ನೃತ್ಯಗಳಲ್ಲಿ ಪಳಗಿಕೊಂಡ ಮಕ್ಕಳು ಕೂಡ ಈ ದಿನಗಳಿದ್ದಾರೆ. ನಾನು ಅಶ್ರಿತಾ ಪಂಡದ್ ಯಾನ ಉಮಾ ಪಂಚಲಿಂಗೇಶ್ವರ ಭಜನಾ ಮಂಡಳಿಡ್ ಸುಮಾರು 1 ವರ್ಷದಿಂಚಿ ಭಜನೆ ಸೇವೆ ಮಲ್ತೊಂದುಲ್ಲೆ. ಎಂಕ್ ಈ ಭಜನೆ ಸೇರ ಮೂಲ ಕಾರಣಕರ್ತರಾಯನ ಎನ್ನ ಪಪ್ಪ ಅಮ್ಮ ಬುಕ್ಕ ಎನ್ನ ನೆಚ್ಚಿನ ಗುರುಗಳಾಯನ ನಾಗೇಶ್ ಸರ್. ಯಾನ್ ಈ ಭಜನೆ ತಂಡಗ ಸೇರ್ನೇಡ್ ಬುಕ್ಕ ಎಂಕ್ ಶಾಲೆ ಬುಕ್ಕ ಎನ್ನ ಭಜನಾ ತಂಡಡ್ ಮಸ್ತ್ ಗೌರವ ತಿಕ್ಕೊಂದುಂಡು. ಏನು ವಾಣಿ PU ಕಾಲೇಜಿಡ್ ಪ್ರಥಮ PUCಡ್ ಕಲ್ತೊಂದುಲ್ಲೆ. ಮಾತ ವಿಷಯಗಳ ಬೊರ್ಚನ್ನ ವಿಷಯನ ಪಂಡದಕೋರ ಮಾತೆಲ್ಲ ಬರ್ತಾರೆ ಅಂಡ ನಮಕ್ ಬೋಡಿನ ವಿಷಯನ ಪಂಡದಕೋರ್ಲ ಏರ್ರ ಬರ್ಪುಜೇರ ಅಂಚಿನ ಸಂದರ್ಭಡು ಏನು ಭಜನೆಗೆ ಸೇರಿ ಎನ್ನ ಗುರುಗಳಾಯನ ನಾಗೇಶ್ ಸರ್ ನಂಚಿತ್ನ ಮಾರ್ಗದರ್ಶನದೊಂದು ಅನೀತ್ ಮಿತ್ ಬತ್ತೆ ಇನಿ ಅಪ್ ನಂಚಿತ್ನ ಸನ್ಮಾನ ಕಾರ್ಯಕ್ರಮ ಎಂಕ್ಲ ಪಾಲ್ಗೊಳ್ಳು ಒಂಜಿ ಅವಕಾಶ ಉಂಡು. ಆ ಅವಕಾಶ ಮಲ್ತುಕೋರ್ನ ಎನ್ನ ಗುರುಗಳಿಗೆ ವಂದನೆ ಮಲ್ಪೆ. ನಮಸ್ತೆ, ಎನ್ನ ಪುದರ್ ಬತ್ತದ ವಿನ್ಯಾಸ್ ಭಂಡಾರಿ ನಾವೂರು ಸುರುಕಾದ ಯಾನ್ ಸರಿ ಸುಮಾರು ಕುಣಿತ ಭಜನಾ ತರಬೇತಿಗೆ ಬರ್ತದೆ. ಎನ್ನ ಪ್ರಾಯ ತಾಡದಕ್ಕೆ ಎನ್ನಗ ಸರಿ ಸುಮಾರು 4 ವರ್ಷದ ಬುಕ ತರಬೇತುದಾರ ಆದಿತ್ತೆ. ಅಂಚನೆ ಎನ್ನ 7 ವರ್ಷದ ಬುಕ ಯಾನ್ ಎನ್ನನೆ ಒಂಜಿ ಸ್ವಂತ ಡೈನಾಮಿಕ್ ಡಾನ್ಸ್ ಫ್ಯಾಕ್ಟರಿ ಪಂಪಂಚಿನ ನೃತ್ಯ ತಂಡನ ಕಟ್ಟೊಂದು ಯಾನ್ ಒಂಜಿ ಆತ ಡಾನ್ಸ್ ತರಬೇತಿ ಮಲ್ತೊಂದಿತ್ತಿನ ಸಂದರ್ಭಡು ಕೊರೋನಾ ಬತ್ತಿನ ಸಂದರ್ಭ ಯಾನ್ ಕುಣಿತ ಭಜನೆಗೆ ಕಾರ್ದಿದ್ದೆ. ಕುಣಿತ ಭಜನೆ ಕೊರೋನಾ ಬತ್ತಿನ ಸಂದರ್ಭ ಅವು ಏತೋ ಇದೈಗೆ ಪೋದಿತ್ತಿನ ಜೋಕ್ಲೇನ್ ನಮ್ಮ ಐನಾತ್ ಇಲ್ಲದ ಕೈತಲ್ದ ಆದಿಪ ಒಂಜಿ ಊರ್ದ ಜೋಕ್ಲೇನ್ ಸೇರ್ಸೋದು ತರಬೇತಿ ಪ್ರಾರಂಭ ಮಲ್ತ. ಇನ್ನಿತ್ತ ದಿನ ತಾನಿ ಸರಿ ಸುಮಾರು 10,000 ಜೋಕುಲು ದಕ್ಷಿಣ ಕನ್ನಡ ಒಂಜಿ ಕುಣಿತ ಭಜನೆ ತರಬೇತಿ ಉಲ್ಲೇರಿಂದ ಪನ್ನಗ ಅವು ಖುಷಿತ ವಿಚಾರ ಆಗಿದ್ದ ಪನ್ನಗ ನನ್ನ ದುಂಬದ ಪೀಳಿಗೆಡೆ ಎಂಕೆಲ್ಲ ಸನಾತನ ಹಿಂದೂ ಧರ್ಮ ಅವು ಏತ ರೀತಿ ಬಾರಿ ಪೊರ್ಲುಡು ಬೆಳೆಪುಂಡು ಪಂಡದು ಒಂದಕ್ಕೆ ನಾರ್ಯಡ ಆಪುನಂಚಿನ ಭಜನೆ ಕಮ್ಮಟ ಅಂಚನೆ ನಮ್ಮ ದಕ್ಷಿಣ ಕನ್ನಡ ಆದ್ಯಂತ ಆಪುನಂಚಿನ ಭಜನೆ ಕಮ್ಮಟನಕ್ಕೆ ಸಾಕ್ಷಿ ಆಪುಣಿಗೆ ಅಂಚದಿ ಪುನಗ ಎಂಕೆಲ್ಲ ಕುಣಿತ ಭಜನೆ ತರಬೇತುದಾರ ಬೆಳ್ತಂಗಡಿ ಸಂಘದ ಹಲವಾರು ಕುಣಿತ ಭಜನ ಗುರುಗಳು ಅವು ಏತೋ ಕಡೆಗೆ ಹೋದು ತಾಲೂಕು ಪಿದೈಪೋದು ರಾಜ್ಯದ ಪಿದೈಪೋದು ಅವು ಏತೋ ರಾಜ್ಯ ಆದಿಪೋ ಅಂಚನೆ ಏತ ಊರುಡು ಬಾರಿ ಪೊರ್ಲುದ ಭಜನೆ ಕಮ್ಮಟೋತ್ಸವ ಆದಿಪೋ ಭಜನೆ ತರಬೇತಿನ ಮಲ್ಪ ಒಂದು ಅಂಚಾದಿಪ್ಪನಾಗ ನಮ್ಮ ಸನಾತನ ಧರ್ಮನ ಒರಿಪಾವನಂಚಿನ ಬೇಲೆನ ನಮ್ಮ ಜೋಕುಲು ಒಟ್ಟಿಗೆ ಸೇರಿದು ಮಂತೊಂದುಲ್ಲ ಬಂಡೊಂದು ನನ್ನ ದುಂಬಗಲ ಈ ಲೈವ್ ಒಂದಿಪ್ಪನ ಎನ್ನ ಮೌಕ್ಯದ ತುಳುವಪ್ಪೆ ಜೋಕುಲಾದಿಪ್ಪು ಅಂಚನೆ ರಾಜ್ಯದಾದ್ಯಂತ ತೂಪುನಂಚಿನ ಮಾತೆಯನ್ನ ಸರ್ವ ಕರ್ನಾಟಕದ ಆದಿಪ್ಪು ದಯಮಲ್ತದ ಮಾತಾಡಲ್ಲ ಒಂಜಿ ಭಿನ್ನಾಯ್ಕೆ ಮಲ್ತೊನ್ನದಾದಂದಿಗೆ ಎನ್ನಾಗ ನನ್ನ ದುಂಬುಗು ನಿಗಿಲ ಜೋಕ್ಲೇನ ಕುಣಿತ ಭಜನ ಇಂಚಿನ ಒಂಜಿ ಸಂಘಟನೆದ ವಿಚಾರಗಳ ಮಾತೆರಲ್ನ ಕಡಪೊಳ್ಳೆ ಭವ್ಯ ಭಾರತ ನಮ್ಮನ ಪೊರ್ಲುದ ಕರ್ನಾಟಕ ಬಾರಿ ಪೊರ್ಲುದ ತುಳುನಾಡಿನ ಸೃಷ್ಟಿ ಮಲ್ಪನಂಚಿನ ಸಂದರ್ಭಕ್ಕೆ ನಮ್ಮ ಮಾತ ಪೋಯಿಂದ ಬಂದೊಂದು ಧನ್ಯವಾದ. ರಂಗಿನ ದೀಪಾಲಂಕಾರಗಳ ಮಧ್ಯೆ ಮಂಡಲ ಸುತ್ತುವರೆದಿದ್ದ ಭಜಕರನ್ನ ಭರ್ಜರಿಯಾಗಿ ಕುಣಿಸಿತ್ತು ತತ್ವಮಸಿ ಭಜನಾ ಮಂಡಳಿ ಪೊಳಲಿಯ ಭಜನಾ ಗಾಯಕರು. ಹಳೆಯ ಭಜನಾ ಗೀತೆಗಳನ್ನ ಹೊಸ ರೂಪದಲ್ಲಿ ಹಾಡಿ ಅದಕ್ಕೆ ಚೆಂಡೆ, ತಾಳ, ಹಾರ್ಮೋನಿಯಂ, ಶಂಖದ ನಿನಾದವನ್ನ ಸೇರಿಸಿ ಅತ್ಯದ್ಭುತವಾಗಿ ಭಜನೆ ಹಾಡಿದ್ದಾರೆ. ಅಲ್ಲಿ ಹಾಡುಗಾರರಿಗೂ ಆಯಾಸವಿರಲಿಲ್ಲ, ಕುಣಿಯುವ ಭಜಕರಿಗೂ ಆಯಾಸವಿರಲಿಲ್ಲ. ಬದಲಾಗಿ ಕೇಳುವವರಿಗೆ, ನೋಡುವವರಿಗೆ ಹಬ್ಬವೋ ಹಬ್ಬ. ತತ್ವಮಸಿ ಭಜನಾ ತಂಡ ಪೊಳಲಿ ಇಂದು ಪುರಲ್ದ ಊರ್ದೊಂಜಿ ಭಜನಾ ತಂಡ
ಒಂಜಿ ಕರಿನ 1 ವರ್ಷ ಒಂಜಿ ಭಜನಾ ತಂಡ ನಮ್ಮ ಸುರುಮಲ್ದ ಭಜನೆ ಒಂಜಿ ವಿಭಿನ್ನ ರೀತಿಯ ಒಂಜಿ ಪ್ರಯತ್ನ ಕನವಡು ಪನ್ಪಿನ ಒಂಜಿ ದೃಷ್ಟಿ ಇಡಿ ಈ ಭಜನಾ ತಂಡ ಸುರುಮಲ್ದ ನಮ್ಮ ಭಜನೆದೊಟ್ಟಿಗೆ ಒಂಜಿ ಕಾರ್ಯಕ್ರಮ ಅಂಚನೆ ಕಮ್ಮಟ ಎಕ್ಕ ಭಜನೆ ವಾಡು ಸಪ್ತಾಹ ವಾಡು ಅಂಚನೆ ದೇವಸ್ಥಾನ ಮಂದಿರಡು ಪೂರ ಮಸ್ತ್ ಕೊಡಿ ಭಜನೆ ಕಾರ್ಯಕ್ರಮ ಕೂಡ ಕೊರೊಂದು ಬತ್ತ ಅಂಚನೆ ಅವತ್ತು ಇತರ ಜನರೇಷನ್ ಈ ಮೆಹಂದಿ ಅವಾರ್ಡ್ ಇಲ್ಲೋಕಿಲ್ಲ ಅವಾರ್ಡ್ ನೆತ್ತ ವಿಷಾಡಿ ಕೆಲವು ಪೊರ್ಚಂದ ಮಾರ್ಗಡು ಪೂರ ಕೆಲವರು ಪೋಂದುಲೇರಿ ಅಂಚಿನ ಅಕ್ಲಿನ ಭಜನೆಗೆ ಒಂಜಿ ಪರಿವರ್ತನೆ ಮಾಡ್ಕೊಡು ಬಂದ್ಬಿಟ್ಟು ಒಂಜಿ ದೃಷ್ಟಿ ನಮ್ಮ ಈ ತಂಡ ಒಂಜಿ ಗಟ್ಟಿ ಮಾಡ್ತದ ತತ್ವಮಸಿ ಭಜನಾ ತಂಡ ಬಂದ ಪೊಳಲಿ ಈ ತಂಡ ಒಂಜಿ ಪೂಜಾರಿ ರೈತ ಭಜನೆ ಗುರುಕುಲಾದ ಪ್ರೇಮನಾಥ್ ಶೆಟ್ಟಿ ಪೊಳಲಿ ಮೇರುಲ್ಲೇರಿ ಅಂಚನೆ ಮುಂದಲತ್ತು ಹರೀಶ್ ಶೆಟ್ಟಿ ಪೊಳಲಿ ಅಂಚನೆ ನಮ್ಮೊಟ್ಟಿಗೆ ಭಜನೆ ಸದಸ್ಯರಿ ಮೇರೆ ಹರೀಶ್ ಮಣಿಕಂಠ ಅವರು ಬಂದು ಯಾನ ಸುಮನ್ ರಾಜ್ ಪೊಳಲಿ ಬಂದು ಮೇರೆ ಹರಿಪ್ರಸಾದ್ ಆಚಾರ್ಯ ಮಾವಿನಕಟ್ಟೆ ಅಂಚನೆ ಅವಿನಾಶ್ ಕಾವರು ಅಂಚನೆ ಮುಕುಲ್ ಮಾತಾ ತಂದ ನಮ್ಮೊಟ್ಟಿಗೆ ಲಿಖಿತ್ ರಾಜ್ ಪೊಳಲಿ ಭದ್ರಾಕ್ಷಿ ಬೆಂಜನ್ ಪದವು ಅಂಚನೆ ಗಗನ್ ಪೊಳಲಿ ಬಂದ ಈತ ಕಲಾವಿದರು ನಮ್ಮೊಟ್ಟಿಗೆ ಉಲ್ಲೇರಿ ಬೊಕ್ಕ ಈ ನಮ್ಮ ಒಂಜಿ ತಂಡದ ಸಾರಥ್ಯ ಅದು ಸತ್ಯಪ್ರಸಾದ್ ಶೆಟ್ಟಿಯ ಮುಂಜೆ ಮೇರುಲ್ಲೇರಿ ಅಂಚ ಭಜನೆ ಮಾತ್ರ ತಂದ ನಮ್ಮ ಕೆಲವು ಕಾರ್ಯಕ್ರಮ ರೂಪಡಿ ಭಜನೆ ಮಲ್ಪೋಡು ಬಂದ ಜನಗಳಿಗೆ ಗೊತ್ತಾಗೋಸ್ಕರ ಭಜನೆದ ಬಗ್ಗೆ ಒಂಜಿ ಎಡ್ಡ ಅಭಿಪ್ರಾಯ ಬರೋದೊಂದು ಜನಗಳಿಗೆ ಗೊತ್ತಾಗೋಸ್ಕರ ಕೆಲವು ಕಾರ್ಯಕ್ರಮದ ರೂಪಡು ಮಲ್ತೊಂದಿಲ್ಲ ಅಂಚನೆ ಮಸ್ತ್ ಕೋಡಿಡಿ ಕಮ್ಮಟ ಭಜನಾ ಕಮ್ಮಟ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಭಜನಾ ಕಮ್ಮಟ ನಮ್ಮನೆ ಈ ತತ್ವಮಸಿ ಟೀಮ್ ಲೆತ್ತದು ಮಸ್ತ್ ಕೋಡಿಡಿ ಗುರುತಿಸಾಯರಿ ನಾಗೇಶ್ ಗುರುಕುಲಾದಿಪ್ಪು ಸಂದೇಶ್ ಗುರುಕುಲಾದಿಪ್ಪು ಮುಗುಲು ನಮ್ಮನ್ನು ಮಸ್ತ್ ಕೋಡಿ ಭಜನೆಯಲ್ಲಿ ಎತ್ತದೆ ನಮ್ಮ ತಂಡ ಒಂಜಿ ಉಂಡು ಬಂದದು ಗುರುತೇ ಸೇರ್ ಈ ತಂಡ ಸ್ಟಾರ್ಟ್ ಎಂಚ ಬಂಡ ಭಜನೆ ವಿಭಿನ್ನ ಪ್ರಯತ್ನ ಕಾನೋಡು ಬಂದ ಭಜನಾ ಮಂಡಳಿಲು ಮಸ್ತ್ ಉಂಡು ಭಜನಾ ಮಂಡಳಿಲು ಮಸ್ತ್ ಇನ್ನು ಖಾಲಿ ಭಜನೆ ಚೌಕಟ್ಟು ಉಪ್ಪುನ ಅಂಚಿನ ಒಂಜಿ ಭಜನಾ ಮಂಡಳಿಲು ಉಪ್ಪುನಿ ಭಜನೆ ಒಂಚೂರು ದಾಳ ವಿಭಿನ್ನತೆ ದಾಳ ಮಲ್ಪೇರ ಆಪುಂಡು ಆ ಜನಗಳಿಗೆ ಅಟ್ರಾಕ್ಷನ್ ಆಪುಲಕ ಇತ್ತ ಎಂಚ ದುಂಬುದ ಕಾಲ ಇತ್ತಿನಕ್ಲಿ ಇತ್ತದ ಕಾಲಾಗಿ ಜನರೇಷನ್ಗೆ ಎಂಚ ಒಂಚೂರು ಚೇಂಜಸ್ ಮಂತದ್ದು ಭಜನೆ ಮಲ್ಪೊಲಿ ಅತಿ ಅಂಚಾಗನೆ ದಾಸರ ಪದಕ್ಲೇನ ಅವಡು ಭಕ್ತಿ ಗೀತೆಲೇನು ಪೂರ ಆಡಪ್ ಮಂತದ್ದು ನಮ್ಮ ಒಂಚೂರು ಚೆಂಡೆ ಪ್ರಮುಖವಾದ ಚೆಂಡೆ ಪಾರ್ದು ಭಜನೆ ತಬಲ ಪಾರ್ದು ಭಜನೆ ಮಲ್ಪೋಡು ಎಂಚ ಮಲ್ಪೊಲಿ ಜನಗಳಿಗೆ ಒಂಚೂರು ಗೊತ್ತಾಪಲಕ ಮಲ್ಪೋಡು ಅಂಚಿನ ಒಂಜಿ ಪ್ರಯತ್ನಕ್ಕೋಸ್ಕರ ಈ ತಂಡ ಸೃಷ್ಟಿ ಆಯ್ತು. ಶ್ರೀ ಷಣ್ಮುಖ ಭಜನಾ ಮಂಡಳಿ ಆಯೋಜಿಸಿದ ಈ ಸೊಗಸಾದ ಕಾರ್ಯಕ್ರಮದಲ್ಲಿ ಮಂಡಳಿಯ ಸದಸ್ಯರು ಎಷ್ಟು ಶ್ರಮ ವಹಿಸಿದ್ರು ಅಷ್ಟೇ ಶ್ರಮ ವಹಿಸಿದ ಇನ್ನೋರ್ವ ವ್ಯಕ್ತಿ ಅಂದ್ರೆ ಅದು ಭಜನಾ ಗುರುಗಳಾದ ನಾಗೇಶ್ ಬಿ ನೆರಿಯ ಅವರು. ಏಕಕಾಲದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಎಲ್ಲಾ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದವರು. ಕುಣಿತ ಭಜಕರ ಜೊತೆ ಗುರುಗಳಾಗಿ ಹೆಜ್ಜೆ ಹಾಕಿ ಸಂಗೀತ ತಂಡವನ್ನು ಸಭಾ ಕಾರ್ಯಕ್ರಮದ ವೇದಿಕೆಯನ್ನ ಶಿಸ್ತುಬದ್ಧವಾಗಿ ನಿರ್ವಹಿಸಿದ್ದಾರೆ. ಇವರ ಈ ಪರಿಶ್ರಮಕ್ಕೆ ಸಾವಿರಾರು ಜನರ ಮುಂದೆ ವೇದಿಕೆಯಲ್ಲಿ ಸನ್ಮಾನ ಗೌರವ ನಡೆದಿದೆ. ಇನಿ ನಲಿಕೆ ಭಜನೆದ ಜೇಂಕಾರಗೆ ನಲಿಕೆನೆ ಆ ಭಜನೆ ಕಲ್ಪಾದ ಕೊಡ್ ನೆಚ್ಚಿನ ನಾಗೇಶ್ ದೈದಿದೆ ಚಾವಡಿಗೆ ಬರಡು ಬಂದು ನೆಚ್ಚಿನ ಭಿನ್ನ ಮತ್ತೊಂದಿಲ್ಲ ಇನಿ ಸಕಾರ ಮಲ್ದಿನಾರೆ ಭಜನೆದ ಅಜನೆ ಈ ಜೋಕಲೆ ಕಲ್ಪ ಇನಾರೆ ನಾಗೇಶ್ ಅರಿಗೆ ಬರ ಗಟ್ಟಿ ಚಪ್ಪಾಲೆದ ಅಭಿನಂದನೆ ಸಂದೈತ ಮಲ್ಪಡು ಬಂದು ನೆಚ್ಚಿನ ಭಿನ್ನ ಮತ್ತೊಂದಿಲ್ಲ ಪರಮ ಪೂಜ್ಯ ಕಾಮಂದನ ಆಸೆ ಪ್ರಕಾರ ಹಳ್ಳಿ ಹಳ್ಳಿಡೆ ಗ್ರಾಮ ಗ್ರಾಮಡು ಇಂಚಿತ್ತನ ಭಜನೆ ಲಕೊಂದು ಬತ್ತಂದಂಡ ಬರ್ಪುಡಂಚಿನ ಕಷ್ಟ ಕಾರ್ಪಣ್ಯಲು ಮಾತ ತಟ್ಟಿದ ಬಾರೋಡು ಲೋಕಗು ಎಡ್ಡೆಪ್ಪುದ ಸಾಧಿತಿಕ್ಕುನು ಪಂಪುಡಂಚಿನ ಆರ ಅಂಗಲಾಪು ಇನ್ನಿತ ದಿನದಾನಿ ಅವು ಸಕಾರ ಆತನೆ ಅವಿಯತ್ತು ಬಂದುಲು ಮಾತ ಇಂಚಿತ್ತನ ಭಜನಾ ಕಾರ್ಯಕ್ರಮದ ಭಾಗವಹಿಸೇರೆ ಬಂದುಲೆ ಇಂಚಿತ್ತನ ಕಾರ್ಯಕ್ರಮದ ಪಡಿಮೂಡಿ ನಂಚಿನ ಪರಮ ಪೂಜ್ಯ ಕಾವಂದಿರಿಗೆ ಸೇರಿದ ಮಾತ ಬಂದಿರುವರ ಗಟ್ಟಿ ಚಪ್ಪಾಲೆದ ಗೌರವ ಸಂದೈತ ಮಲ್ಪಡು ಬಂದು ಭಿನ್ನಯ ಮಾಡುವುದಿಲ್ಲ. ಇನ್ನಿತ ಒಂಜಿ ನಾರ್ಯ ನೃತ್ಯ ಭಜನಾ ಕಮ್ಮಟೋತ್ಸವ 2026 ಕಾರ್ಯಕ್ರಮ ಮಲ್ಪೋಡು ಪನ್ಪಿನ ಒಂಜಿ ಕನಸು ಆಜಿ ತಿಂಗಳೂರು ದಿಂಚಿ ನಮ್ಮ ಭಜನಾ ಕಮ್ಮಟದ ಸದಸ್ಯರು ನೆನೆತೊಂದಿತ್ತೇರು ಅಂಚನೆ ಇನಿ ಆ ಒಂಜಿ ಕನಸು ನನಸಾಪುನಂಚಿನ ಕಾರ್ಯಕ್ರಮ ಇನಿ ಒಂಜಿ ಈ ವೇದಿಕೆಡ ಆತನ ಪನ್ಪುನೇಗೆ ಏನು ಭಾರಿ ಖುಷಿ ಪಡೆಪೆ ಅಂಚನೆ ಇನ್ನಿತ ಕಾರ್ಯಕ್ರಮ ಭಾರಿ ಒಂಜಿ ಮೆರಗು ಬಂಡ ಸಾಧಾರಣ ಒಂಜಿ 2.5 ವರ್ಷದಿಂಚಿ ಎನ್ನ ಅನುಭವಡ್ 2.5 ವರ್ಷದಿಂಚಿ ಭಜನಾ ಕಮ್ಮಟ ಕುಣಿತ ಭಜನಾ ಕಮ್ಮಟೋತ್ಸವ ಮಲ್ತೊಂದು ಬತ್ತೆ ಈ 2.5 ವರ್ಷಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇನಿಮುಟ್ಟ ಒಂಜಿ ಕಮ್ಮಟಗ ಬತ್ತನಾರತ್ ಇನಿತ್ತ ಒಂಜಿ ಕಮ್ಮಟಗ ಬತ್ತೇರನ್ನು ಪಂಡ ಎಂಕ್ಲೆಗಿನ ನಂಬರ್ಲ ಸಾಧ್ಯ ಇಜ್ಜಿ ಅವತ್ತಂದೆ ಈ ನಾರ್ಯದನೆ ಒಂಜಿ ಪೊಂಜೇನಕಲ್ನ ಭಜನಾ ಕಮ್ಮಟೋತ್ಸವ ಬತ್ತೇರ ಪಂಡ ಭಾರಿ ಖುಷಿತ ವಿಚಾರ ಮುಲ್ಪದ ಪೂರ್ವ ತಯಾರಿ ತುಂಡೆಂಗ್ಲ ಭಜನಾ ಕಮ್ಮಟ ಏಪಲ ನಡತೊಂದಿ ಭಜನೆ ಕಮ್ಮಟ ಎಂಚ ಪಂಡ 7:30 ಗಂಟೆಗೆ ಭಜನೆ ಸ್ಟಾರ್ಟ್ ಆಪುಂಡು 8:30 ಗಂಟೆಗೆ ಭಜನೆ ಮುಕ್ತಾಯ ಆಪುಂಡು ಅಣ್ಣ ಮುಲ್ಪದ ಒಂಜಿ ಮೆರಗು ಮಂಜುನಾಥ ದೇವಿಯರ್ನ ಒಂಜಿ ಅನುಗ್ರಹ ಷಣ್ಮುಖ ದೇವಿಯರ್ನ ಒಂಜಿ ಆಶೀರ್ವಾದ ದಾದ ಪಂಡ ಆ ಪೊರ್ತುಗೆ ಜೋಕ್ಲಿನಿ ಎತ್ತೀರು ಮುಲ್ಪ ಕಾರ್ಯಕ್ರಮಗ್
ಪೂಜ್ಯರೇನೆ ಬತ್ತದ ಎಂಕ್ಲೇನೆ ಎಂಚೆನ್ನೆ ಬಂಡ ಖಾಲಿ ಬತ್ತದಾರೇನು ಸತ್ಯನಾರಾಯಣ ಪೂಜ್ಯದ ಪ್ರಸಾದದೆ ತಂದು ಕಡಪುಡುಗ ಅಂಚೆನಂಜಿ ದೀಪ ಪ್ರಜ್ವಲನೆ ಮಲ್ಪಗ ಬಂದು ಏಕಕಾಲ ಡಾರೇನು ಖಾಲಿ ಮುಲ್ಪ ಒಂಜಿ 10 ಟೀಮುನು ದೀದು ಭಜನೆ ಉದ್ಘಾಟನೆ ಮಲ್ತದು ಪೋಪುನ ಪೊರ್ತುರ್ಗ ಆರೊಂಜಿ ಪಾತೆರ ಪಂಡೇರಿ ಯಾನು ಪೋವೊಂದಿಜ್ಜಿ ನಿಕ್ಲೆಗೆ ನಲ್ಲೊಂಜಿ ಅರ್ಧ ಗಂಟೆದ ಸಮಯ ಉಲ್ಲೆ ಆ ಪೊರ್ತುಗು ಮೂಲ ಬತ್ತದ ಕಾರ್ಯಕ್ರಮ ತೂಪೆ ಬಂದು ಬತ್ತೇರಿ ವೇದಿಕೆ ಹಿಡ್ಕೊಳ್ಳೋದು ಆಶೀರ್ವಚನ ಮಲ್ಪುನಂಚಿನ ಪೂಜ್ಯರು ಸಾಧಾರಣ ಒಂಜಿ 45 ನಿಮಿಷ ಭಜನೆ ಎಣ್ತುದು ಮಗ್ನರಾಯರು ಭಜನೆದ ಬಗ್ಗೆ ಬಾರಿ ಕೊಂಡಾಟ ಮಲ್ತೇರು ಇನ್ನೆಂಕ್ಲೊಂಜಿ ಈ ಲೆವೆಲ್ಡ್ ಯಾನು ಉಲ್ಲೆ ಪನ್ಪುನೇಕೆ ಒಂದಕ್ಕೆ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತಿ ಒಂಜಿ ನುಪ್ಪುದ ಅಗಲು ದ ಋಣ ಎಂಕ್ ಇನಿ ಉಂಡು ಇನಿ ಪೂಜ್ಯರು ಎನ್ನ ಈ ಒಂಜಿ ಯಶಸ್ವಿಗೆ ಕಾರಣದಾದ ಪಂಡ ಪೂಜ್ಯರು ಪ್ರತಿಯೊಂಜಿ ಎನ್ನ ಪಜ್ಜೆಗಳ ಒಂಜಿ ಆಶೀರ್ವಾದ ದೀವಂದಿಪ್ಪನ ಅನುಗ್ರಹ ಆಶೀರ್ವಾದ ಕೊರೊಂದುಲ್ಲೇರ ಪಂಡ ಮಂಜುನಾಥ ಸ್ವಾಮಿನ ಎಂಚ ಆಶೀರ್ವಾದ ತಿಕ್ಕೊಂದುಂಡು ಅಂಚನೆ ಎಂಕ್ ಪೂಜ್ಯರ್ಲ ಆಶೀರ್ವಾದನೆ ಅಂದೆ ತೊಂದುಲ್ಲೆ ಅಂಚನೆ ಐನ ಸಿಬ್ಬಂದಿ ವರ್ಗದಕ್ಲು ಐಟ್ಲ ಹೆಚ್ಚಿನ ಅದು ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಬಾರಿ ಒಂಜಿ ಎಂಕ್ಲೆಗ್ ಬೆನಿ ಸಹಾಯ ಅದು ಭಜನಾ ಕಮ್ಮಟೋತ್ಸವದ ಬಗ್ಗೆ ಭಜನಾ ಪರಿಷತ್ ಡಾವಡ್ ಎಡ್ಡೆ ಸಹಕಾರ ಕೊರೊಂದುಲ್ಲೇರು ಅಂಚನೆ ಇನ್ನಿತ ಕಾರ್ಯಕ್ರಮ ಬಾರಿ ಯಶಸ್ವಿ ಆತಂಡು ಪಂಡ ಖಾಲಿ ತಾಲೂಕು ಮಟ್ಟದ ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ಬಂದು ಖುಷಿಟ್ಟು ಪನೋಲಿ ದಯ ಪಂಡ ಇನಿ ವೇದಿಕೆ ಸನ್ಮಾನ ಮಲ್ತಿನಂಚಿನ ಒಂಜಿ ಕಾರ್ಯಕ್ರಮದಾದ ಪಂಡ ರಾಜ್ಯ ಮಟ್ಟದ ಭಜನಾ ಪರಿಷತ್ದ ಸದಸ್ಯರಿಗೆ ಭಜನಾ ಪರಿಷತ್ದ ಅಧ್ಯಕ್ಷ ಕಾರ್ಯದರ್ಶಿಗಳ ಒಂಜಿ ವೇದಿಕೆ ಸನ್ಮಾನ ಆಯ್ನ ಕಾರ್ಯಕ್ರಮ ಆಯ್ನ ಹಿಡ್ದಾರ ಅವನೊಂಜಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂದೇ ಒಂದೇನು ಮಲ್ಪೋಲಿ ಗುರುತಿಸಾವಲಿ ಅಂಚನೆ ನನ್ನ ದುಂಬುಗಳು ಅಂಚನೆ ಬಾರಿ ಕಾರ್ಯಕ್ರಮ ಕಮ್ಮಟೋತ್ಸವದ ಕಾರ್ಯಕ್ರಮಗಳುಲ್ಲ ನನ್ನ ಎಡ್ಡೆ ಕಾರ್ಯಕ್ರಮ ಅವಡು ಬಂದು ಆಶೀರ್ವಾದ ಮಲ್ತೊಂದುಲ್ಲ ಪ್ರತಿಯೊಂಜಿ ಕೋಟಿ ಕಮ್ಮಟಗ್ 10 ಟೀಮದ ಎಂಕ್ಲು ಟಾರ್ಗೆಟ್ ದೀಪ ಅಂಡ ಇನ್ನಿತ ಕಮ್ಮಟದ ಟಾರ್ಗೆಟ್ ಎಂಚ ಬಂಡ ಪ್ರಾರಂಭ ಎಂಕ್ಲೆಗ್ ಮುಲ್ಪದ ಜಾಗದ ಕೊರತೆ ಪೂರತುನಾಗ ಸ್ಟಾರ್ಟಿಂಗ್ ಒಂಜಿ 25 ಟೀಮ್ ಯಾವ ಒಂದು ಟೀಮ್ ದಾಖಲು ಪಂಡೇರು ತಂಡ ದಾಖಲು 25 ಟೀಮ್ ಯಾವ ಒಂದು ಪನ್ನಾಗ ಈತ ಜಾಗಡೆ ಎಂಕ್ಲೆಗ್ ಒನಸಿರ್ದಿಂಚಿ ಪೂರ ಆವಡಿತ್ತಂಡು ITN ಲೆಕ್ಕ ಪಾಡ್ದು ಪಂಡ 25 ಟೀಮ್ಗೆ ಮಾತ್ರ ಮೂಲ ಜಾಗ ಇಪ್ಪುನ ಯಾವ ಒಂದು ಅಂಡ ಕ್ರಮೇಣ ದಾದಾನ್ ಪಂಡ ಎಂಕ್ಲ ಇಂಚನೆ ಮಲ್ತೊಂದಿಪ್ಪನಾಗ ಮುಟ್ಟದಾರು ಪಂಡೇರು ನಿಕ್ಲೆಗ್ ಮನಸ್ಸು ಒಂಜಿ ಜಾಗದ ವ್ಯವಸ್ಥೆ ಕೊರ್ಪೆ ಪನ್ಪುನ ಉದ್ದೇಶದಿದ್ದಾನಾಗ ಒಂಜಿ 35 ಟೀಮ್ ಲೆಪ್ಪುಗ 10 ಟೀಮ್ ಜಾಸ್ತಿ ಲೆಪ್ಪುಗ ಅಂದು ನಿರೀಕ್ಷೆದಿದ್ದು 35 ಟೀಮ್ದ ಲೆಕ್ಕ ಪಾಡ್ಯ 35 ಟೀಮ್ದ ಲೆಕ್ಕ ಪಾಡ್ದನಾಗ ಯಾನೊಂಜಿ ಪಂಡ ಒಂದೊಂಜಿ ಆಜಿನುದು ಜೋಕ್ಲಿನ ನಲಿಪಾವಲಿ ಪನ್ಪಿನ ಒಂಜಿ ನಿರೀಕ್ಷೆ ದಿದ್ದಿತ್ತೆ ಅಂಡ ಇನಿ ದೇವೇರ್ನ ನಿರೀಕ್ಷೆ ಹೆಂಚಿನೊಂಡು ಪಂಡ ಕೋಡೆ ಮುಟ್ಟಾಗ 41 ಟೀಮ್ ಒಂದು ಲೆಕ್ಕ ಪಾಡ್ನಿ 49 ಟೀಮು ಬತ್ತದ್ದು 47 ಜೋಕ್ಲಿನಿ ವೇದಿಕೆ ನಲಿಪಾಯ ಅಂದ್ ಪನ್ಪನೆಗೆ ಎಂಕರೊಂಜಿ ಖುಷಿ ಆವೊಂದುಂಡು ದಯ ಪಂಡ ಎನ್ಮನೋದು ಜನ ನಲಿಪುನಂಚಿನ ಒಂಜಿ ಮಂಡಲಾಡು ಪಾರ್ದಿನಂಚಿನ ಮಂಡಲಾಡು ಒಂದೆಟ್ ಎಂಕಲ ಒಂಜಿ ಲೆಕ್ಕಾಚಾರ ಎಂಚಿನ ಪಂಡ ನಿಖಲ್ ಲೆಕ್ಕಾಚಾರ ಮಲ್ದು ತುಂಡಲ್ಲ ಎಂಕಲ್ ಲೈನ್ ಲೆಕ್ಕಾಚಾರ ಪಾಡುವ ಜೋಕ್ಲ ಲೆಕ್ಕಾಚಾರ ನಿಕ್ಲೆಗೆ ವಾ ರೀತಿಗಳ ನಿಕ್ಲೆ ಒಂದೆಟ್ ವ್ಯತ್ಯಾಸ ಬರ್ಪುಜಿ ದಯ ಪಂಡ ಒಂಜಿ ಲೈನ್ ಪಿರದ ಲೈನ್ 745 ಜೋಕುಲು ಕುಲ್ಲು ಬೇರೆ ಖಾಲಿ ಆ ಪಿರ ಐತ ಎದುರ್ದಲ್ಲ ಇಂಡು 100 ಚಿಲ್ಲರೆ ಜೋಕುಲು ಕುಲ್ಲು ಬೇರೆ ಅಂಡ ಇನ್ನಿ ಲೆಕ್ಕಾಚಾರ ಪಂಡ 947 ಜೋಕುಲು ಈ ಒಂಜಿ ವೇದಿಕೆ ಮೂಲ ಬತ್ತದ ಕಾರ್ಯಕ್ರಮ ಮಲ್ತೇರಿ ಒಂದು ಭಜನಾ ಕಾರ್ಯಕ್ರಮ ನೆರವೇರಿಸಾಯಿರಿ ಒಂದುಲ ಮಂಜುನಾಥ ಸ್ವಾಮಿನ ಆಶೀರ್ವಾದ ಅಂಚನೆ ಕಾರ್ಯಕ್ರಮ ವರ್ಷಂ ಪ್ರತಿ ಕಾರ್ಯಕ್ರಮ ಎಂಚ ಮಲ್ತೊಂದುಲ ಎನ್ನವೇ ಮುಂದಾಳತ್ವಾಡು ಯಾನು ಖುಷಿಟ್ಟು ಪನ್ಪೆ ದಯ ಪಂಡ ಒಂದೇ ನಾನು ಎನ್ನ ಹೊಗಳಿಕೆಗೆ ಒಂದು ಪನ್ಪುನತ್ ಎನ್ನವೇ ಮುಂದಾಳತ್ವಾಡು ಯಾನು ಕರಿಸತಿ 2024-25 ಸಾಲಿಡ್ 85% ದಿತ್ತನಂಚಿನ ಜೋಕ್ಲೆಗೆ 2023-24 ಸಾಲ್ಡ್ 85% ಮಿತ್ತದ ಜೋಕ್ಲೆಗೆ 7ನೇದು ಮಿತ್ತದ ಜೋಕ್ಲೆನ ಸನ್ಮಾನ ಮಲ್ಪುಗ ಅಂದ್ ಪನ್ನಾಗ ಸಾಧಾರಣ ಒಂಜಿ 22 ಜೋಕುಲು ತಿಕ್ಕಿಯರು ಅಂಡ ಕರಿಸತಿ ಒಂಜಿ ಲೆಕ್ಕಾಚಾರ ಪಾಡ್ಯ ಪ್ರತಿ ಜೋಕ್ಲೆಗೆ ಒಂಜಿ ಅವಕಾಶ ತಿಕ್ಕಡ ಪನ್ಮ ಉದ್ದೇಶ ಪ್ರತಿ ಜೋಕ್ಲೆಗಳ ವಿಸ್ತರಣೆ ಮಲ್ತದ ಒಂಜಿ ಕಾರ್ಯಕ್ರಮ ಮಲ್ತ 85% ಹಿಡಿದು ಮಿತ್ತದೆತ್ತಿನ ಜೋಕ್ಲೆನ ನಾಡೊಂದು ಪೋನಾಗ ಆಜುನುತ್ತ 40 ಜೋಕ್ಲೆಗೆ ಸನ್ಮಾನ ಮಲ್ತ ಮುಂಡಾಜೇಡು 300 ಚಿಲ್ಲರೆ ಜೋಕ್ಲೆಗೆ ಪಿಲಿಗುಳು ಕಮ್ಮಟೋತ್ಸವಡ್ 300 ಚಿಲ್ಲರೆ ಒಟ್ಟು ಆಜುನುತ್ತ 40 ಚಿಲ್ಲರೆ ಜೋಕ್ಲೆಗೆ ಅವಕಾಶ ಮಲ್ತು ಕೊರಿಯ ಸನ್ಮಾನ ಕಾರ್ಯಕ್ರಮ ದೇಪಂಡ ಭಜನಾ ಮಂಡಲದಾಕ್ಲು ಸಹಕಾರ ಮಲ್ತು ನೀಡಿದಾರ ಒಂದೇನೇ ಒಂಜಿ ಈ ಟೀಮ್ ಪ್ರಸ್ತಾಪ ಪಾಡ್ನಾಗ 10ನೇ ಜೋಕ್ಲೆಗೆ ಒಂಜಿ ಸನ್ಮಾನ ಮಲ್ತ ಜೀವನ ಪುಣ ಎಂಕ್ಲಂಜಿ ಮನಸ್ಸು ಬೇನೆ ಇತ್ತಿಂಡು 10ನೇ ಜೋಕ್ಲೆಗೆ ಒಂದು ಸನ್ಮಾನ ಮಲ್ಪುಗ ಅಂದು ಅಂಡ ಸನ್ಮಾನದ ಮಲ್ಪುಗ ಲೀಸ್ಟ್ ದೆಪ್ಪನಾಗ ಸಾಧಾರಣ 29 ಜೋಕ್ಲೆಗೆ ಲೀಸ್ಟ್ ತಿಕ್ಕೊಂಡು ಆ 29 ಜೋಕ್ಲೆಲ್ಲ 500 ಮಿತ್ತು ಮಾರ್ಕ್ ದೆತ್ತನ 29 ಜೋಕ್ಲೆಗೆ ಸನ್ಮಾನ ಮಲ್ತು ಅಂಚೆನೆ ಪ್ರತಿಭಾನ್ವಿತ ಮುಲ್ಪನೊಂಜಿ 11 ಜೋಕ್ಲೆಗೆ ಈ ಭಜನಾ ಮಂಡಲ 11 ಜೋಕ್ಲೆಗ್ಲ ಸನ್ಮಾನ ಮಲ್ತ ನನ್ನ ದುಂಬುಗುಲ ಎಡ್ಡೆ ರೀತಿಡು ಭಜನೆ ಒಂಜಿ ಅಭಿವೃದ್ಧಿ ಪಥಕ್ಕೆ ಪೋವಾಡು ಅಂಚನೆ ಮಂಜುನಾಥ ಸ್ವಾಮಿನ ಆಶೀರ್ವಾದ ಇಪ್ಪಡು ಪಂದ್ಯನು ದೇವಿರಡ ಭಕ್ತಿಡು ನಿರ್ಮಾಣ ಮಲ್ತೊಂದೆ ಷಣ್ಮುಖ ಭಜನಾ ಮಂಡಲದ ಪರಿಶ್ರಮನ ಕೇನರ ಪೋಂಡ ತೂಪನಾಯಗ ಖಾಲಿ ಒಂಜಿ ದಿನದ ಕಾರ್ಯಕ್ರಮ ಆದಿಪ್ಪು ಒಂದಿತ ಪಿರೌಡು ಬೆಂತನಕಲು ವಾ ರೀತಿ ಬೆಂತೇರದು ಪಂಡ ಸಾಧಾರಣ ಒಂಜಿ
ಒಂಜಿ ತಿಂಗಳು ದಿಂಚಿಂದ ಪಿರಾವುಡು ಉಂಡು ಅಂಡ ಪ್ರತಿ ಒಂಜಿ ಕಾರ್ಯಕ್ರಮಗಳ ಏನನು ದುಂಬುದಿದ್ದು ಸರ್ ಅಭಿಂಚ ಸರ್ ಉಂದೆಂಚ ಪನ್ಪಿನಂಚಿನ ಅಧ್ಯಕ್ಷರಾಯಿನ ವಿದ್ಯಾ ಅವಾರ್ಡ್ ಅಂಚನೆ ಸದಸ್ಯರ್ಲ ಅಂಚನೆ ಭಾರಿ ಸಹಕಾರ ಮಲ್ತೇರು ಪರಿಶ್ರಮ ಖಾಲಿ ಪುಂಜೆನಕಲ್ನ ಭಜನಾ ಮಂಡಳಿ ಬಂಡ ಖಾಲಿ ಪುಂಜೆನಕಲ್ನ ಸಹಕಾರ ಹತ್ತು ಪುಂಜೆನಕಲ್ನ ಇಲ್ಲಲ್ದಕಲ್ನ ಸಹಕಾರ ಇತ್ತನೇ ಹಿಡ್ದಾರ ಯಶಸ್ವಿ ಆಪುಂಡು ಕಾರ್ಯಕ್ರಮದ ಎರೆಗ್ಲ ಪನ್ಪುಂದಾದ ಪಂಡ ಭಜನೆಗಿಂದು ಬನ್ನಾಗ ಪುಂಜೆನಕಲ್ ಒವೇ ಕಾರಣಾಗ ಅಲ್ಪ ಬೇತದಲ್ಲ ಅನ್ಯತಾ ಭಾವ ಎನ್ನಿದು ಬರ್ಪುಚೀರು ಭಜನೆ ಎನ್ನಿ ಬರ್ಪೇರು ಅಂಡ್ ಇಲ್ಲಲ್ದಕಲ್ನ ಸಹಕಾರ ಇತ್ತನ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಪನ ಅಂಚನೆ ಪುಂಜೆನಕಲ್ನ ಭಜನೆ ಮಂಡಲದ ಇಲ್ಲಲ್ದಕಲ್ಲ ಭಾರಿ ಸಹಕಾರ ಮಲ್ತದ್ದು 30 ದಿನತ್ತ ಪರಿಶ್ರಮನು ಇನಿ ಒಂಜಿ ದಿನಟ್ಟು ತೊಜಿಪದು ಕೊರಿಯರು ಅಂಡ ಈ ಊರುಗೊಂಜಿ ಪರ್ಬ ಇನಿ ಮುಟ್ಟಾಗ ಈ ಊರುಡು ಈ ರೀತಿದ ಕಾರ್ಯಕ್ರಮ ಆತಜಿ ಪನ್ಪುನೇನು ಪೂಜ್ಯ ಕಾವಂದೇರ್ಲ ಪಂಡದು ಪೋನಾಗ ಎಂಕ್ಲೆಗೈನು ಎನ್ಯರನೇ ಸಾಧ್ಯ ಹೆಚ್ಚು ಏಪ ಇಂಕ ಧರ್ಮಸ್ಥಳದ ಒಂಜಿ ಭಜನೆಗೆ ಒಂಜಿ ಅವಕಾಶ ಮಲ್ತು ಕೊರಿಯರ ಐದು ಬುಕ್ಕ ಯಾನು ಪ್ರತಿಯೊಂಜಿ ಕಾರ್ಯಕ್ರಮಲ್ಲ ಧರ್ಮಸ್ಥಳದ ಪ್ರತಿಯೊಂಜಿ ಕಾರ್ಯಕ್ರಮಲ್ಲ ಪಜ್ಜೆ ದಿವೊಂದು ಯಾನು ಮರೆ ಪಂದೆ ಎಡ್ಡ ರೀತಿಯ ಕಾರ್ಯಕ್ರಮ ಮಲ್ತೊಂದು ಪೋಂದಿಲ್ಲ ಪಂಡ ಇನಿತ್ತವು ಪನ್ನೊಂದಿಪ್ಪನದ ಪಂಡ ಎಂಕ್ಲೆ ಪನ್ನಗಲ ಇನ್ನು ತುಯಿನಾಗ ಒಂಜಿ ಕುಶಿತ ಪರ್ಬಾದಿಪ್ಪು ಅಂಡ್ ಎಂಕ್ಲೆಗೆ ಆ ಕಾರ್ಯಕ್ರಮ ಒಂಜಿ ಕಾರ್ಯಕ್ರಮ ಆವಡುದಂಡ ಇನ್ನು ಪಿರವುಡು ನಿರಂತರವಾದ ಒಂಜಿ ವಾರಾಡ್ದಿಂಚಿ ಏನು ಅಕ್ಲೆಗೆ ಗೊತ್ತುಂಡು ವಿಚಾರ ಒಂಜಿ ವಾರಾಡ್ದಿಂಚಿ ಏನು ಬೇಲೆಗೆ ಪೋಂದೆ ನಿರಂತರವಾದ ಮಕ್ಕಳಿಗೆ ಸಂಪರ್ಕಲ ಕೊರೊಂದಿಲ್ಲ ಆ ವಿಚಾರ ಇಂಚ ಮಲ್ತೊಂದು ಪೋಲಿಂದ ಕೆಲವು ಸಣ್ಣ ಪುಟ್ಟ ತಪ್ಪುಲ ಆಪ ಅಂಡ ಐಕಲ ಏನನ್ನು ದುಂಬುದಿದ್ದು ಪ್ರತಿ ಒಂಜಿ ತಪ್ಪುಲ್ನ ತಿದ್ದುನಂಚಿನ ಪನ್ನಗ ತಿದ್ದುನಂಚಿನ ವ್ಯವಸ್ಥೆಯನ್ನು ಮಲ್ತದು ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಿಯರು ನನ್ನ ದುಂಬುಗುಲ ಎಡ್ಡೆ ರೀತಿದ ಒಂಜಿ ಕಾರ್ಯಕ್ರಮ ಅವಾರ್ಡ್ ಪಂದು ಏನು ಮುಲ್ತ ಷಣ್ಮುಖ ದೇವರೆಲ್ಲ ನಟ್ಟೊಂದುಲ್ಲೆ ಇನ್ನು ಕಾರ್ಯಕ್ರಮದ ಲಂಚನೆ ಬಂಡ ಈ ಗ್ರೌಂಡ್ ದುಂಬು ದೇವಸ್ಥಾನ ಮಲ್ಪುಗಾಂದಿತ್ತ ದೊಂಜೆ ಚೆನ್ನಕ ಅದಲ್ಪ ಆಪನ ಬದಲು ಮೂಲ ಆಂಡ್ ಕಾರ್ಯಕ್ರಮ ಯಶಸ್ವಿ ಆತಂದು ನನ್ನ ದುಂಬುಗುಲ ಮುಲ್ಪದ ಊರ್ದಾಕಲ್ನ ಸಹಕಾರ ಭಜನ ಮಂಡಲದ ಸಹಕಾರ ಗ್ರಾಮದಾಕಲ್ನ ಸಹಕಾರ ಪ್ರತಿಯೊರಿನ ಸಹಕಾರ ಇತ್ತಂಡ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಪುನ ಇನ್ನು ಖಾಲಿ ಭಜನ ಮಂಡಲಿಗೆ ಕ್ರೆಡಿಟ್ ಹತ್ತು ಇಡೀ ಊರಿಗೆ ಕ್ರೆಡಿಟ್ ದಯಬಂಡ ಪ್ರತಿ ವರಿಲ ವಿಚಾರ ಎಂಜೈಪುನು ಬಂಡ ಕಾರ್ಯಕ್ರಮ ಆಪುನ ಇಕೊಂಜಿ 2 ದಿನ ಮುಟ್ಟಾಗಿ ಏರೆಂಪಿ ಇಪ್ಪೇನ ಐ ಬತ್ತದು ಬೇಗರ್ ಬೆನೊಂದು ಇಪ್ಪಿ ಕಾರ್ಯಕ್ರಮ ಮುಟ್ಟ ಬನ್ನಾಗ ಪ್ರತಿ ಒಂಜಿಲ್ಲ ದೇವೇರು ಎತ್ತ ಬೇರು ಐನು ಲೆತ್ತ ಬತ್ತದ ಮಲ್ಪ ಬೇರು ದಾದ ಮಲ ಅವು ನಮ್ಮನ ನಿರೀಕ್ಷೆ ಆಯ್ತು ಅಪ್ಪಾಗ ಪ್ರತಿಯೊರಿಯಾಗಲ ಪಂಡ ಐ ಬೇಲೆ ಮಲ್ತೇನೆ ಐಮೆ ಬೇಲೆ ಮಲ್ತೇನೆ ಬಂದು ನಮ್ಮದಲ್ಲ ಬೇಜಾರಿನ ರೆಜ್ಜಿ ಆ ಟೈಮ್ ಉಡ್ ಬತ್ತದ ಬೇಲೆ ಮಲ್ತೇರು ಎಂಕ್ಲೇರ್ದು ದದಲ ತಪ್ಪಾದಿತ್ತಲ್ಲ ಪಂಡ ಆಕಲ್ಡನೆ ಎಂಕ್ಲು ಕ್ಷಮೆಕೆ ನೋಡಪ್ಪನ ಪ್ರತ್ಯಕ್ಷ ಅಲ್ಲ ಪರೋಕ್ಷವಾದ ಭಾರಿ ಎಡ್ಡೆ ಸಹಕಾರ ಮಲ್ತೇರು ನನ್ನ ದುಂಬುಗುಲ ಊರ್ದಾಕ್ಲಾವಡ್ ಭಜನ ಮಂಡಲದಾಕ್ಲಾವಡ್ ಎಡ್ಡೆ ರೀತಿಯ ಸಹಕಾರ ಮಲ್ಪಡು ಪಂದ್ಯ ಮಂಜುನಾಥ ಸ್ವಾಮಿಗಳ ಷಣ್ಮುಖ ಸ್ವಾಮಿಗಳ ಬೇಡಂದ್ರು. ಇಷ್ಟೆಲ್ಲ ಮೆಚ್ಚುಗೆ ಪಡೆದ ಕಾರ್ಯಕ್ರಮದ ಕ್ರೆಡಿಟ್ ಸಲ್ಲಬೇಕಾಗಿರೋದು ಶ್ರೀ ಷಣ್ಮುಖ ಭಜನಾ ಮಂಡಳಿಗೆ. ಅವರ ಯೋಜನೆಗಳು ಎಲ್ಲವೂ ಅಂತಿಮವಾಗಿ ಯಶಸ್ಸನ್ನ ಪಡೆದಾಗ ಭಜನಾ ಮಂಡಳಿಯ ಸದಸ್ಯರು ಸಂತಸ ಹಂಚಿಕೊಂಡಿದ್ದು ಹೀಗೆ. ಷಣ್ಮುಖ ಭಜನಾ ಮಂಡಳಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ವರ್ಷ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾಗೇಶ್ ಸರ ಒಂದು ಸಾರಥ್ಯದಲ್ಲಿ ಇಷ್ಟೆಲ್ಲ ಒಂದು ಭಜಕರು ಸೇರಿ ಒಂದು ಭಜನೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತ ಹೇಳಿದರೆ ತುಂಬ ಖುಷಿ ಆಗ್ತದೆ. ಇನ್ನು ಮುಂದೆ ಇದೇ ರೀತಿ ನಮಗೆ ಅವರ ಸಹಕಾರ ಇನ್ನು ಮುಂದಕ್ಕೂ ಇರಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ. ನಾದಲಯಗಳ ಸಂಗಮದಲ್ಲಿ ದೇವನ ಸ್ಮರಿಸಿದ ಹಾದಿಯಲ್ಲಿ ನೃತ್ಯ ಭಜನೆ ಮುಗಿದರೂ ಇಲ್ಲಿ ಭಕ್ತಿಯ ಸವಿ ಸದಾ ಇರಲಿ ನಮ್ಮ ಮನದಲ್ಲಿ. ಕಣ್ಣಲ್ಲಿ ಉಳಿದ ಈ ಸುಂದರ ದೃಶ್ಯಗಳನ್ನ ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮ ಜನಮಾನಸವನ್ನೇ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದೆ. ಇದೇ ವೇದಿಕೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಭಜಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸೇರಿದಂತೆ ಪ್ರತಿಭೆ ಹಾಗೂ ಸಾಧನೆಗಳನ್ನ ಗುರುತಿಸಿ ಗೌರವಿಸಿದ್ದಾರೆ. ಈ ಕಾರ್ಯಕ್ರಮ ನೋಡಿದ ಮೇಲೆ ಹಲವಾರು ಭಜನಾ ಮಂಡಳಿಗಳು ನಮ್ಮ ಭಜನಾ ಮಂಡಳಿ ವತಿಯಿಂದಲೂ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎಂದು ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಅಂತೂ ನಾರ್ಯದ ಮಣ್ಣಲ್ಲಿ ಮೇಳೈಸಿದ ಭಜನಾ ಕಮಟೋತ್ಸವ ವೈಭವ ಹೊಸ ಆರಂಭಕ್ಕೆ ಮುನ್ನುಡಿ ಬರೆದಿತ್ತು ಸುಳ್ಳಲ್ಲ. ಊರೂರಲ್ಲಿ ಇಂತಹ ಇನ್ನಷ್ಟು ಕಮಟೋತ್ಸವಗಳು ನಡೆಯಲಿ ಅಂತ ಹೇಳ್ತಾ ಇಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತಾರೆ.
ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.